ಉಲುಚಿ ಉಲುಚಿ ಎಲ್ಲಿದ್ಯಮ್ಮ ಉಲುಚಿ ಉಲುಚಿ ನೀನು ಕರೆದ್ರೆ ಬರಲ್ಲಮ್ಮ. ಅದಕ್ಕೆ ನೀವು ಕರೀರಿ. ಕಂದ ಉಲುಚಿ ಕಂದ ಎಲ್ಲಿದ್ಯಾ ಕಂದ? ಬಾಬಾ ಬಾಬಾ ಬಾ ಬಂದ್ ಹಾಲ್ ಕುಡಿ. ವಂಡ ಹೆತ್ತ ತಾಯಿ ಸುಮನಮ್ಮ ಕರೆದ್ರು ಬರ್ಲಿಲ್ಲ ಅಂದ್ರೆ ನಾಯಿನಮ್ಮನ ಧ್ವನಿಯಲ್ಲಿ ಮಧುರತೆ ಇರೋದಿಕ್ಕೇನೆ ಕರೆದಿದ ತಕ್ಷಣ ಉಲುಚಿ ಬಂದ್ಲು. ಅಲ್ಲಿ ನೋಡಿ. ಹಾವಿನ ಮರಿ ಗ್ಲಾಸಿಂದ ಹೇಗೆ ಕುಡಿಯುತ್ತೆ? ಬೌಲಲ್ಲಿರೋ ಹಾಲನ್ನ ಕುಡಿಯುತ್ತೆ. ಏ ವಲ್ಲಭ, ನೀನ್ ಜಾಸ್ತಿ ಮಾತಾಡ್ಬೇಡ್ವೋ. ಓಕೆ ಮಾಮ್, ಅರ್ಥ ಆಯ್ತು. ನನಗೆ ಯಾವಾಗ್ಲೂ ಅರ್ಥ ಆಯ್ತು ಭಾವ. ಏನಂತ? ಉಲುಚಿ ನನ್ ಮಾತೆ ಕೇಳೋದು ಅಂತ. ಅಮ್ಮ, ನೀನಿನ್ನೂ ಕಾಂಪಿಟೇಷನ್ ಅಲ್ಲಿ ಗೆದ್ದಿಲ್ಲ ಅಕ್ಕ. ವೇಟ್ ಉಲುಚಿ, ನೀನು ಸ್ವಲ್ಪ ವೇಟ್ ಮಾಡು. ಅಷ್ಟಕ್ಕೂ ಕಾಂಪಿಟೇಷನ್ ಏನು ಅಂತ ಗೊತ್ತಿಲ್ಲ. ಅಬ್ಬಾ ಅದಕ್ಕೆ ನಾವು ಹೀಗೆ ಮಾತಾಡ್ತಿದ್ರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಯಾವುದೇ ಕಾಂಪಿಟೇಷನ್ ಇಲ್ಲದೆ ಹಾಗೆ ಮಾಡಿದ್ರೆ ಏನ್ ಥ್ರಿಲ್ ಸಿಗತ್ತೆ ವಿಶಾಲ್? ನಿಜ ವಿಶಾಲು, ಆ ತರ ಮಾಡಿದ್ರೆ ಮಜಾ ಬರುತ್ತಪ್ಪ. ನಿಮ್ಗೆ ತಮಾಷೆ, ನನ್ಗೆ ಟೆನ್ಷನ್ ಆಗ್ತಾ ಇದೆ. ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ. ಏನ್ ನಡಿಬೇಕು ಅಂತಿದ್ಯೋ ಅದೇ ನಡೆಯುತ್ತೆ. ಅಕ್ಕ, ಉಲುಚಿ ನನ್ ಮಾತು ಕೇಳಲ್ಲ. ನಿನ್ ಮಾತು ಕೇಳಿ ಇಲ್ಲಿಗೆ ಬಂದಿದ್ದಾಳೆ, ಪರವಾಗಿಲ್ಲ. ಆದ್ರೆ ಬೌಲಲ್ಲಿರೋ ಹಾಲನ್ನು ಕುಡಿತಾಳೆ. ಹಾಗೇನಾದ್ರೂ ಮಾಡ್ದೆ ಗ್ಲಾಸಲ್ಲಿರೋ ಹಾಲು ಕುಡಿದ್ರೆ ಒಂದು ದಿನ ನೀನೇನೇ ಹೇಳಿದ್ರು ನಾನೆಲ್ಲ ಕೆಲ್ಸನೂ ಮಾಡ್ತೀನಿ. ವೆರಿ ಗುಡ್. ಇದು ಸ್ಪಿರಿಟ್ ಅಂದ್ರೆ. ಕಮಾನ್ ಕಮಾನ್. ಉಲುಚಿ ಕುಡಿಯಮ್ಮ. ನೀವು ಮಾತಾಡ್ಬೇಡ್ರಿ. ಮೇಲ್ಹಾರಿ ನಿಮ್ ಬನ್ಯನನ್ನ ಕಚ್ಬಿಡ್ಬೋದು. ನನ್ ಬನಿಯನ್ ಹಾಕೊಂಡೆ ಇಲ್ವಲ್ಲ? ಛೀ. ಸಾರಿ. ಏ ಅಧಿಕ ಪ್ರಸಂಗಿ, ಬಾಯ್ ಮುಚ್ಚು. ಏ ಉಲುಚಿ, ನಾನ್ ಹೇಳಿದ ಹಾಲು ಕುಡಿ. ಕುಡಿತಾ ಇಲ್ಲ. ಹಸ್ವಿಲ್ಲ ಅಂತ ಅನ್ಸತ್ತೆ. ನೈನಿ, ನಿನ್ ಮಾತೆ ಕೇಳ್ತಾಳೆ. ಯಾಕಂದ್ರೆ ನೀನೇ ಇದ್ರಲ್ಲಿ ಗೆಲ್ಬೇಕು ಅಂತ. ನೀನೇ ಹೇಳು. ನಾನ್ ಕುಡಿ ಅಂದ್ರೂ ಕುಡಿದೇ ಇರೋ ಉಲುಚಿ ನಮ್ಮ ಅಕ್ಕನ ಮಾತು ಕೇಳ್ತಾಳಾ? ನಾನು ಬಟ್ಲಲ್ಲಿರೋ ಹಾಲು ಕುಡಿ ಅನ್ಬೇಕಲ್ವಾ?
ಉಲುಚಿ ಗ್ಲಾಸಲ್ಲಿರೋ ಹಾಲು ಕುಡಿ ಕಂದ. ನನ್ ಬಂಗಾರ ಮುದ್ದು ಅಲ್ವಾ, ನನ್ ಮುದ್ದು ಕೂಸಲ್ವಾ, ನಿನಗಿಷ್ಟ ಆಗಿರೋ ಹಾಲು ಕುಡಿ ಕಂದ. ನನ್ ತಂಗಿ ನೈನಿ ಗೆದ್ಬಿಟ್ಲು, ಸುಮ್ಮನ ಸೋತೋದ್ಲು. ನೈನಿ ಹೇಳ್ದಾಗೆ ಅವಳ ತಂಗಿ ಕೇಳ್ಬೇಕು. ನನ್ ಬಂಗಾರ ಮುದ್ದು ಅಲ್ವಾ, ನನ್ ಮುದ್ದು ಕೂಸಲ್ವಾ, ನಿನಗಿಷ್ಟ ಆಗಿರೋ ಹಾಲು. ನನ್ ಮಗು ಕೂಡ ನಮ್ಮ ಅಕ್ಕನ ಮಾತೆ ಕೇಳತ್ತಾ? ತಾಯಿ ನಾನಾ ಅವಳ? ಎಲ್ರ ಮುಂದೆ ನಂಗೆ ಅವಮಾನ ಆಯ್ತು. ನನ್ ಮಾನ ಮರ್ಯಾದೆಲ್ಲ ತೆಗ್ದು ಹಾಕ್ಬಿಟ್ಲು ಆ ಉಲುಚಿ. ಏಯ್, ಯಾಕೆ ಹಿಂಗ್ ತಲೆ ಕೆಟ್ಟೊಳಂಗ ಆಡ್ತಾ ಇದೀಯಾ? ಈ ಪಾಟು ಫ್ಲವರ್ ವಾಸ್ ಎಲ್ಲ ಮುರಿದು ಹೋದ್ರೆ ಏನ್ರಿ ಕಳ್ಕೋತೀರಾ? ನನ್ ಮರ್ಯಾದೆ ಹೋಯ್ತು, ಅದಕ್ಕೇನ್ ಮಾಡ್ಬೇಕು? ಇವಾಗ ಏನಾಯ್ತು ನಿಂಗೆ? ಉಲುಚಿ ನನ್ ಮಾತ್ ಕೇಳಲಿಲ್ಲ. ಚಿಕ್ಕ ಮಗು ಅಜ್ಜಲ್ದು ಅಂತ ರಾತ್ರಿ ಆದ್ರೆ ಹಾವಾಗುತ್ತದು, ಅದೇ ಕೇಳುತ್ತೆ. ಮೊದ್ಲು ನೀನ್ ಕೇಳ್ಬೇಕು ಸುಮನ. ಚಿಕ್ಕ ವಿಷಯಕ್ಕೆಲ್ಲ ಹಠ ಮಾಡೋದ್ ಬಿಟ್ಬಿಡ್ಬೇಕು. ನೀವ್ ನನಗ್ ಬುದ್ಧಿ ಹೇಳ್ತಿದ್ದೀರಾ, ನಮ್ಮ ಅಕ್ಕಂಗ್ ಯಾಕೆ ಹೇಳಲ್ಲ? ಏನ್ ಹೇಳ್ಬೇಕು? ಎಳೆ ಮಗುನ್ ಮುಂದೆ ಇಟ್ಕೊಂಡು ಆಟ ಆಡ್ಬೇಕಿತ್ತ? ಸ್ಪರ್ಧೆ ಇಡ್ಲಿಲ್ಲ ಅಂದಿದ್ರೆ ನಿನ್ ಕೊಬ್ಬು ಬೆಳೀತಿರ್ಲಿಲ್ಲ. ಉಲುಚಿ ಹುಟ್ಟಿದ್ಮೇಲೆ ನಾನ್ ಗೆದ್ದೆ ಅಂತ ಅನ್ಕೊಂಡೆ. ನಮ್ಮ ಅಕ್ಕನ್ ಮುಂದೆ ಸೋಲ್ಸಕ್ಕೆ ಏನಾದ್ರೂ ಅವಳು ಹುಟ್ಟಿದ್ರೆ ಅವಳು ನನ್ ಮಗಳೇ ಅಲ್ಲ. ಹಲ್ಲು ಉದ್ರೋಗಂ ಕೊಡ್ತೀನಿ ಈ ತರ ಎಲ್ಲ ಆಡಿದ್ರೆ ನೀನು. ನಾನೇನಾದ್ರೂ ಈಗ ನಿಮಗೊದ್ನಾ? ಏನಾಯ್ತು? ಯಾಕೆ ಗಲಾಟೆ ಮಾಡ್ತಿದ್ದೀರಾ? ಬಾ ನೈನಿ, ಈ ಗಂಡ ಹೆಂಡತಿ ಇಬ್ರಲ್ಲಿ ಯಾರು ಶಾಂತವಾಗಿರ್ತಾರೋ ಅನ್ನೋದು ನನಗೆ ಅರ್ಥನೇ ಆಗ್ತಿಲ್ಲ. ಏನಾಯ್ತು? ಉಲುಚಿ ನೀವ್ ಹೇಳ್ದ ಕೇಳಿದ್ಲು ಅಂತ ಹಾರಾಡ್ತಿದ್ದಾಳೆ. ಅದರಿಂದ ನಷ್ಟ ಏನಾಗಿಲ್ವಲ್ಲ? ನಾಳೆ ನೀನ್ ಹೇಳ್ದಾಗೆ ಕೇಳ್ಬೇಕಾಗತ್ತೇನೋ ಅಂತ ಸುಮ್ಮನ ಬೇಜಾರ್ ಮಾಡ್ಕೊಂಡಿದ್ದಾಳೆ. ನಾನೇನಾದ್ರೂ ಕೆಟ್ಟ ಕೆಲಸ ಮಾಡಕ್ ಹೇಳಿದ್ನಾ? ನೀನ್ ಹೇಳಿದ್ರೆ ಹೇಳ್ತೀಯ ಅಕ್ಕ. ಈಗಾಗ್ಲೇ ನನ್ ಮಗ್ಳಿಗೆ ಟ್ರೈನಿಂಗ್ ಬೇರೆ ಕೊಟ್ಟಿದ್ಯಾ. ನೀನ್ ಹೇಳ್ದಂಗ್ ಕೇಳ್ತಾಳ ಅವಳು. ಮಗು ಹಾಲು ಕುಡ್ದಿದ್ ಕೂಡ ನಿನಗೆ ಸಹಿಸ್ಕೊಳಕ್ ಆಗ್ತಿಲ್ವೇನೆ? ಹೆತ್ತ ತಾಯಿ ನಾನು, ನನ್ ಮಗುಗ್ ನಾನ್ ಹಾಲು ಕುಡಿಸ್ತೀನಿ. ಅದನ್ ಯಾಕೆ ಅವ್ರು ಸ್ಪರ್ಧೆಯಾಗಿ ಮಾಡ್ಬೇಕಿತ್ತು? ಅವ್ರ ಹಸುವನ್ನ ನೀಗಿಸ್ಬೇಕಾದ್ರೆ ತಮಾಷೆ ಆಗಿರ್ಲಿ ಅಂತ ಹಾಗೆ ಮಾಡಿದ್ಲು ನೈನಿ. ಅಷ್ಟ ಮಾತ್ರಕ್ಕೆ ಉಲುಚಿ ಮಹಾತಾಯಿ ತಂದಿರೋ ಹಾಲೇ ಕುಡಿಬೇಕಾ? ನಾ ತಂದ ಹಾಲ್ಗೇನಾದ್ರೂ ವಿಷ ಹಾಕಿದ್ನಾ? ಬಟ್ಲಲ್ಲ, ಗ್ಲಾಸ್ ಅಲ್ಲ ವಿಷ ಇರೋದು. ಏನಂದ್ರೆ? ನೈನಿ, ಯಾರ ಹತ್ರ ಏನ್ ಹೇಳ್ತಿದ್ಯಾ? ಇಲ್ಲ ಅಂದ್ರೆ ಏನಕ್ಕ, ಹಾವಿನ ಮರಿ ವಿಷ ಕುಡಿದ್ರು ಏನೂ ಆಗಲ್ಲ ಅಂತ ಪರೀಕ್ಷೆ ಮಾಡಕ್ಕೋಸ್ಕರ
ನಾನು ಹೀಗೆಲ್ಲ ಮಾಡ್ತೀನಾ? ಪ್ರೀತಿಯಿಂದ ತಗೊಂಬಂದು ಅಲ್ಲಿಟ್ಟಿದ್ದ ಹಾಲಲ್ಲಿ ತಮ್ಗಿಷ್ಟ ಬಂದಿರೋ ಹಾಲನ್ನ ಕುಡಿಬೇಕು ಅನ್ಕೋತಾರೆ ಮಕ್ಕಳು. ನೀನ್ ಹೇಳ್ದಾಗೆ ಯಾಕೆ ಕೇಳ್ಬೇಕು ಅಂತಿರೋದು? ಅದು ನಿನ್ನ ಭ್ರಮೆ ಅಂತಾರೆ ಕಣೆ ಅತ್ತಿಗೆ. ನಿನ್ನ ಟೈಮ್ ಚೆನ್ನಾಗಿಲ್ದೆ ಸೋತೆ ಅಂತ ಅಂದ್ಕೊಳ್ದೆ ಏನೇನೋ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಖಾಲಿ ತೊಟ್ಟಲ್ನ ತೂಗಿದ್ರೆ ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತಾರೆ. ನೀನ್ ಸಾಲದಕ್ಕೆ ಒದ್ಬಿಟ್ಟೆ. ಸುಮ್ಮನ ಇಲ್ದಿರೋ ಕೆಲಸ ಮಾಡಬೇಡ. ಉಲುಚಿಗೇನಾದ್ರೂ ಸುಸ್ತಾದ್ರೆ ಅದಕ್ಕೂ ನೀ ನನಗೆ ಅಂತೀಯ. ನೀನ್ ತಂದ ಹಾಲಿಂದಾನೇ ಹೀಗಾಗಿರೋದು ಅಂತ ಈಗ್ಲೇ ಹೇಳ್ತಾ ಇದ್ದೀನಿ. ಅತ್ತಿಗೆ ಅವಳ ಬಗ್ಗೆ ನಿಮಗೆ ಗೊತ್ತು ಅಲ್ವಾ? ನೀವು ಹೋಗಿ ನೀವು. ಓಂ ನಮಃ ಶಿವಾಯ. 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 ದಾರಿಗೆ ಅಡ್ಡ ಕೂತ್ಕೊಂಡು ಯೋಗ ಮಾಡ್ತಾ ಇದ್ದಾನಲ್ಲ ಇವನು. ನಮಃ ಶಿವಾಯ. ಯೋಗ ಅಲ್ಲವಲ್ಲ ಬಾ ತಪ್ಪು. ಪಾಶ ಮಾತೆ. ನೀರ್ ಸೇದೋ ಹಗ್ಗದಷ್ಟು ಸುಲಭವಾಗಿ ಹಿಡ್ಕೊಂಡಿದ್ಯಾ ಅಂತಂದ್ರೆ ನೀನ್ ದೊಡ್ಡ ಗಂಡೆ ಬಿಡಪ್ಪ ನಂದೀಶ. ಗಂಡ ಮುಂದೆ ಇರ್ಬೇಕಾದ್ರೆ ಬೇರೆ ಗಂಡಸನ್ನ ಹೊಗಳ್ತಾ ಇದೆಯಲ್ಲಮ್ಮ ನೀನು. ಅವನಿಗೆ ಸ್ವಲ್ಪ ಧೈರ್ಯ ಶಕ್ತಿ ಇರೋದಿಕ್ಕೆ ನಾನು ಹಾಗೆ ಹೇಳಿದ್ದು ರೀ. ಅಬ್ಬಾ ನಿಮ್ಮಿಬ್ಬರ ಮಾತನ್ನ ಆಮೇಲೆ ಆಡ್ಕೊಳ್ಳಿ ಆಂಟಿ. ಯಮ ಪಾಶನ ತಗೊಂಡ್ ಬಂದಿರೋ ನಂದೀಶಂಗೆ ಸರಿಯಾಗಿ ಹೇಳೋದಕ್ ಬಿಡಿ. ಏನ್ ಹೇಳ್ತೀಯಪ್ಪ? ಈ ಹಗ್ಗ ಯಾರಿಗೋ ನೇಣ್ ಹಗ್ಗ ಆಗತ್ತೆ ಅಂತ ಭಯ ಪಡಿಸಿ ತಾಯ್ತಾನ ಕಟ್ಸಿ 10,000 ಕಿತ್ಕೋತೀಯ? 10 ಬೆರಳಲ್ಲಿ ಇದನ್ನ ಹಿಡ್ಕೊಂಡಿರೋದು 10,000ಕ್ಕೋಸ್ಕರ ಅಲ್ಲವಲ್ಲಭ. ಉಗ್ರ ರೂಪವನ್ನ ತೋರಿಸ್ತಾ ಇರೋ ಯಮಧರ್ಮರಾಜನಿಗೆ ಶಾಂತವಾಗಿರು ಅಂತ ಹೇಳಿ ನೀವುಗಳು ಎಚ್ಚರವಾಗಿರಿ ಅಂತ ಸೂಚಿಸ್ತಾ ಇದ್ದೀನಿ. ಅರ್ಥ ಆಯ್ತು. ಇವತ್ತು ಕೋರಲ ಪೌರ್ಣಿಮೆ ಅಲ್ವಾ? ಅದ್ಯಾವ ತರ ಹುಣ್ಣಿಮೆ ನೈನಿ? ಇದಕ್ಕೆ ನರಕ ಪೌರ್ಣಿಮೆ ಅಂತಾನೂ ಅಂತಾರೆ ಚಿಕ್ಕಮ್ಮ. ಕೋರಲಮ್ಮನ್ನ ಪೂಜಿಸ್ಬೇಕು. ಈ ದೇವಿ ಯಾರ್ ನೈನಿ ಹೊಸ್ದಾಗಿ? ಪಾಪ ಪುಣ್ಯನ್ ಲೆಕ್ಕ ಹಾಕಿ ಫಲಿತಾಂಶನ್ ಕೊಡೋಂತ ಚಿತ್ರಗುಪ್ತನ ತಂಗಿನೇ ಕೋರಲ. ಅವನಿಗೆ ತಂಗಿ ಬೇರೆ ಇದ್ದಾಳ. ಮದ್ವೆ ಮಾಡ್ಕೋತೀರಾ ಚಿಕ್ಕಪ್ಪ? ನನ್ನನ್ ಕಟ್ಕೊಂಡೆ ಏನು ಕಡದ್ ಕಟ್ಟೆ ಹಾಕ್ಲಿಲ್ಲ ಇವರು. ಇನ್ ಅವಳನ್ ಕಟ್ಕೊಂಡು ಏನ್ ದಬ್ಬಾಕ್ತಾರೆ? ಕೋರಳಂಗೆ ಮಾಕಳಮ್ಮನು ಅಂತಾರೆ ಕಣೆ. ಮಾವ ಕಳ್ಮಾವ ನೀವು, ಎಲ್ಲ ಗೊತ್ತು ನಿಮ್ಗೆ. ತಮಾಷೆ ಆಮೇಲೆ. ಮಾಕಾಳಮ್ಮನಿಗೆ ಗೋಧಿ ರೊಟ್ಟಿಯನ್ನ ನೈವೇದ್ಯವಾಗಿಡಿ. ತಿಂಡಿ
ಈಗ ಅದೇ ಮಾಡಿದ್ರೆ ಆಗೋಗುತ್ತೆ. ನಾವು ತಿನ್ನಬಾರ್ದು ಅಕ್ಕ. ಸಂಜೆ ಗೋಧಿ ರೊಟ್ಟಿನ ತಯಾರು ಮಾಡಿ ಅದರಲ್ಲಿ ಚಿಕ್ಕ ತುಂಡನ್ನ ಮುರಿದು ನಾಯಿಗೆ ಹಾಕಬೇಕು. ಅದ್ರಲ್ಲೇನಿದೆ? ಅತ್ತೆ ಮುರಿತಾರೆ, ನನ್ ಗಂಡಂಗ್ ಅದನ್ನ ಹಾಕಿದ್ರೆ ಸರಿ ಹೋಗುತ್ತಲ್ಲ. ತೆಗದ್ ಬಾರಿಸ್ತೀನಿ ನಿನ್ಗಷ್ಟೇನೆ. ನೈವೇದ್ಯ ಯಾಕೆ ಬೇಡ ಅಂತಿದ್ಯಾವಲ್ಲವ? ನಿಂಗೆ ಅರ್ಥ ಆಗ್ಲಿಲ್ವೇನೆ? ಚಂದ್ರವ್ರತ ಪೂಜೆಯನ್ನು ಪೂರ್ತಿಗೊಳಿಸಿ ಮಾಕಾಳಮ್ಮನ ಆಶೀರ್ವಾದ ಪಡ್ಕೊಂಡ್ರೆ ಮಾತ್ರ ನರಕ ಬಾಧೆಯೆಲ್ಲ ಮತ್ತೆ ಅಪಮೃತ್ಯು ಅಂತದ್ದೆಲ್ಲ ದೂರವಾಗತ್ತೆ. ಇವಾಗ ಯಾರಾದ್ರೂ ಹೋಗೋ ಟೈಮ್ ಹತ್ರ ಬಂದಿದೆ ಅಂತಿದೀಯಾ? ಅದನ್ನ ನಯನಿ ಮಾತೇನೆ ಹೇಳಬೇಕು. ನೀವ್ ಕೇಳಿಸ್ಕೊಂಡ್ರಾ? ಯಾರಾದ್ರೂ ಹಾಡಿದ್ರ? ಹಾಡಿನ ಬಗ್ಗೆ ಅಲ್ಲ, ಚಿತೆ ಇರೋದ್ರ ಬಗ್ಗೆ. ಕಾರ್ ಹತ್ತೋ ಅಷ್ಟು ಈಸಿಯಾಗಿ ಹೇಳ್ತಾ ಇದೆಯಲ್ಲೇ, ಟ್ರಯಲ್ ಮಾಡಬೇಕು ಅಂದ್ಕೊಂಡಿದ್ಯಾ? ನಿಮ್ಗೆ ಯಾವಾಗ್ಲೂ ನನ್ ಸಾವಿನ ಬಗ್ಗೆನೇ ಚಿಂತೆ. ಯಾರೇ ಆದ್ರೂ ನೆಮ್ಮದಿಯಿಂದ ಇರಬೇಕು ಅನ್ಕೋತಾರಲ್ವಾ? ನಿಮ್ ಜೋಕ್ ಕೇಳಿ ನನ್ಗೇನ್ ನಗು ಬರ್ಲಿಲ್ಲ, ಆದ್ರೆ ನಾನ್ ಹೇಳೋದ್ನ ಕೇಳಿ ನೀವ್ ಖಂಡಿತ ನಗ್ತೀರಾ. ನಿನ್ ಮಾತೆ ನಗು ಬರ್ಸುತ್ತಲ್ಲ. ಇದು ನನ್ ಮಾತಲ್ಲ ರೀ, ನಿಮ್ ಆರಾಧ್ಯ ದೇವತೆ ಅಂದ್ರೆ ನಮ್ಮಕ್ಕ ನೈನಿ ದೇವಿಯವ್ರು ಹೇಳಿದ್ದು. ನೀನ್ ಹೇಳ ಚೆನ್ನಾಗಿದ್ದಿದ್ರೆ ಸ್ವಲ್ಪ ನೆಮ್ಮದಿಯಿಂದ ಆದ್ರೂ ಇರ್ಬೋದಿತ್ತು. ಸರಿ ಬಿಡಿ, ಮೊದ್ಲು ಹೇಳೋದ್ನ ಕೇಳಿ. ಮತ್ತೆ ಈ ಮನೇಲಿ ಯಾರೋ ಸಾಯ್ತಾರಂತೆ. ಯಾರೋ ಸಾಯ್ತಾರೆ ಅಂತ ಮತ್ತೆ ಹೇಳ್ತಾ ಇದೆಯಾ? ಓ, ನಿನ್ನಿಂದ ದಿನ ನಾನು ಸಾಯ್ತಾ ಇದ್ದೀನಲ್ಲ, ಆ ಥರನಾ? ಪರವಾಗಿಲ್ಲ, ನೀನು ಹೇಳು. ಮತ್ತೆ ನೀವ್ ತಮಾಷೆ ಮಾಡ್ತಿದ್ದೀರಾ? ಆದ್ರೆ ನಮ್ಮಕ್ಕ ಯಾವ್ದೋ ಪೂಜೆ ಮಾಡ್ತಾಳಂತೆ. ಯಾಕೆ ಅಂತ ಕೇಳಲ್ವಾ? ನಿನ್ನಂತವಳು ಅರ್ಧಾಯುಷ್ಯಗೆ ಸಾಯಬಾರ್ದು ಅಂತ ಅವರು ದಯೆ ತೋರಿಸಿದಾರಷ್ಟೇ. ನನ್ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ತಗೋ ಸುಮನ 10 ಕೋಟಿ ಅಂತ ಯಾವಾಗ್ಲೂ ಕೊಟ್ಟಿರೋಳು. ನಾಯಿಗೆ ಗೋಲ್ಡ್ ಬಿಸ್ಕೆಟ್ ಹಾಕಿದ್ರೆ ತಿನ್ನಲ್ಲ ಸುಮನ, ನಾಯಿ ಬಿಸ್ಕೆಟೇ ಹಾಕಬೇಕು. ನಿನ್ನ ವಿಷಯನೂ ಹಾಗೆ ಕಣೆ. ದುಡ್ಡು ಕೊಟ್ರೆ ಸುಮ್ಮನೆ ವೇಸ್ಟ್ ಮಾಡ್ತೀಯಾ ಅಂತ ತಿನ್ನೋಕನ್ನ ಹಾಕ್ತಾ ಇದ್ದಾರೆ. ನನಗ್ ಊಟ ಹಾಕ್ತಿರೋದ್ರ ಬಗ್ಗೆ ಹೇಳ್ಬೇಡಿ. ಈಗ ಯಾರೋ ಪಿಂಡ ಇಡಿಸ್ಕೋತಾರೆ ಅನ್ನೋ ಕಾರಣಕ್ಕೆ ಈ ಪೂಜೆ ಎಲ್ಲ ಯಾಕೆ ಮಾಡ್ಬೇಕು ಅಂತ ಕೇಳಿ. ಅವಾಗ ಗಂಡ ಅಂತ ಅನ್ಸ್ಕೋತೀನ? ಹೇಳೆ, ನಿನ್ನಂತ ಹೆಣ್ತೀರ ಕಣೆ ಈ ತರ ಹಠ ಹಿಡಿದು ಸಂಸಾರನ ಹಾಳು ಮಾಡೋ ಅಂತವ್ರು. ನನ್ನನ್ ಯಾಕೆ ಅವ್ರಿಗೆ ಕಂಪೇರ್ ಮಾಡ್ತಿದ್ದೀರಾ? ಎಲ್ರೂ ಅನ್ಲಿಲ್ಲ, ಕೆಲವ್ರನ್ನಷ್ಟೇ. ನಿನ್ನಂತವಳು ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ. ದೇವತೆಯರನ್ನ, ತಾಯಂದ್ರನ್ನ, ಪ್ರೀತಿ ವಿಶ್ವಾಸನ ತೋರಿಸೋ ಅಕ್ಕ ತಂಗಿರ್ನ ಬಿಟ್ಟು ಈ ಮಾತು ಹೇಳ್ತಿದ್ದೀನಿ. ಅಷ್ಟಕ್ಕೂ ಚಿಕ್ಕ ಮಾತೆ, ಒಳಗಡೆ ಬರಬೇಕು ನಾನು. ಒಳಗ್ ಬರ್ಬೋದಂತ ಕೇಳ್ತಾರೆ ಹೊರತು ಬರ್ಬೇಕು ನಾನು ಅಂತ ಕೇಳ್ತಿದ್ಯಲ್ಲ. ನಿಂಗ್ ಯಾರು ಬರಕ್ ಹೇಳಿದ್ದು? ಶಿವನ ಆಜ್ಞೆ ಆಗಿದೆ, ಅದಕ್ಕೆ ನಾನು ಬಂದೆ. ಏನ್ ಬೇಕು ನಂದೀಶ? ಹಗ್ಗ ವಿಕ್ರಾಂತ್. ನನ್ನ ಹೆಂಡತಿ ಅರ್ಶನದಾರನ ತಗೊಂಡೋಗು. ಏನ್ರಿ ಹಾಗೆ ಹೇಳ್ತೀರಾ? ಪಟ್ಟಂತ ಕಿತ್ಕೊಂಡು ಹೋದ್ರೆ ಏನ್ ಮಾಡೋದು? ಬಂಗಾರ ತಾಳಿರಿ ಇದು. ಹೋದ್ರೆ ಹೋಯ್ತು, ಭಾರ ಆದ್ರೂ ಇಳಿದೋಗುತ್ತೆ. ವಿಕ್ರಾಂತ್, ತಮಾಷೆ ಬೇಡ. ನಾನು ಬಂದಿದ್ದು ಅರಿಶಿಣದ ದಾರಕ್ಕೋಸ್ಕರ ಅಲ್ಲ, ಪ್ರಾಣನ ಕರ್ಕೊಂಡು ಹೋಗೋ ಕಪ್ಪು ಹಗ್ಗ ಯಮಪಾಶಕ್ಕೋಸ್ಕರ. ಇಲ್ಲಿಗೆ ಬಂದು ಒಳ್ಳೇದೇ ಆಯ್ತು. ಇದು ಚಟ್ಟ ಅಲ್ಲ ಅಂತ ತಿಳಿ ಹೇಳಬೇಕು. ಓಂ ನಮಃ ಶಿವಾಯ. ಕಪ್ಪ ಹಗ್ಗನ ಯಮಪಾಶ ಅಂತಿದ್ದಾನಲ್ಲ ಇವನು. ಅದೇ ನಮ್ ರೂಮ್ ಒಳಗ್ ಬಂದಿತ್ತು. ನಮ್ಮ ಮಂಚ ಅಲ್ವೇ, ನಿನ್ ಮಂಚ. ನೀನೇ ಅಲ್ವಾ ಮಲ್ಗದಲ್ಲಿ? ಈ ಸಲ ಕಣ್ಣು ಮುಚ್ಚಿದ್ರೆ ಮತ್ತೆ ತೆಗಿಯಕ್ಕೆ ಹೋಗ್ಬೇಡ.
ನೈನಿ ರಂಗೋಲಿ ಹಾಕಾಯ್ತು. ಎಲೆ ಹಾಕಿ ಅಕ್ಕಿ ಹಾಕಕ್ಕ, ಅದ್ರ ಮೇಲೆ ಕಳಶ ಇಡ್ತೀನಿ. ತಾಳ್ಮೆ ಇರ್ಲಿ ಮಾತೆಯರೇ, ಯಮಪಾಶವನ್ನ ಇಡೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ.